ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಪ್ರತಿಭಟನೆಗೆ ಪ್ರತಿಯಾಗಿ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರೈತರ ಸಮಸ್ಯೆಯನ್ನ ಆಲಿಸಿ ಅಂತ ಕಾಂಗ್ರೆಸ್ನಿಂದ ಎತ್ತಿನ ಗಾಡಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್. ಕಲಾಪಕ್ಕೆ ಬಿಜೆಪಿ ಅಡ್ಡಿಪಡಿಸ್ತಾ ಇದೆ ಅಂತ ಬೀದಿಗಿಳಿದ ಕಾಂಗ್ರೆಸ್. ಹಸಿರು ಶಾಲು ಧರಿಸಿ ಕಾಂಗ್ರೆಸ್ ಹಲವು ಶಾಸಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಸಿರು ಶಾಲು ಧರಿಸಿ ಕಾಂಗ್ರೆಸ್ ಹಲವು ಶಾಸಕರಿಂದ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿಗರು ಬೇಕು ಅಂತ ಮಾಡ್ತಾ ಇದ್ದಾರೆ. ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಡ್ತಾನೇ ಇಲ್ಲ. ರೈತರ ವಿರೋಧಿಯಾಗಿ ವರ್ತಿಸ್ತಾ ಇದ್ದಾರೆ. ರೈತರ ಸಮಸ್ಯೆಗಳನ್ನು ಆಲಿಸಬೇಕಾಗಿತ್ತು, ಅದನ್ನು ಬಿಟ್ಟು ಇದ್ಯಾವುದು ರಾಜೀನಾಮೆ ಕೊಡಿ ಅಂತ ಹೇಳ್ಕೊಂಡು ಕೂತ್ಕೊಂಡು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವ್ರು ಪ್ರತಿಭಟಿಸ್ತಾರೆ. ಇಂಥ ಪವಿತ್ರವಾದಂಥ ಸದನದಲ್ಲಿ ನನ್ನ ತಾಲೂಕಿನ ಸಮಸ್ಯೆನ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ಭಾಳ ದಿನಗಳು ಕಾಯ್ತಾ ಇರ್ತೇವೆ. ಇವತ್ತು ಸುಮಾರು 15 ದಿನದಿಂದ ಬಿಜೆಪಿಯ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಇಲ್ಲಿಯ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋಂಥ ಬಿಜೆಪಿ ಮತ್ತು JDS ಪ್ರತಿ ಹಂತದಲ್ಲೂ ರೈತರ ಬಗ್ಗೆ ಸಮಸ್ಯೆ ಹಾಕೂಡ್ದು, ಬರದ ಬಗ್ಗೆ ಚರ್ಚೆ ಹಾಕೂಡ್ದು, ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಈ ಅಧಿವೇಶನದಲ್ಲಿ ಚರ್ಚೆ ಹಾಕೂಡ್ದು, ಜನರ ಬಗ್ಗೆ ಕಾಳಜಿ ಇಲ್ಲ, ಜಾನುವಾರು ಬಗ್ಗೆ ಯೋಚನೆ ಇಲ್ಲ, ಮಹಿಳೆಯರ ಬಗ್ಗೆ ಆಲೋಚನೆ ಇಲ್ಲ. ಈ ಒಂದು ಚಿಂತನೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮಗೆ ಸಮಸ್ಯೆನ ತಂದು ನಮಗೆ ವಿರೋಧ ಪಕ್ಷದವರ ಮಾಡಬೇಕಾದ ಜವಾಬ್ದಾರಿ ಬಿಟ್ಟು ಜನರ ವಿರೋಧ ನೀತಿಗಳ ಪ್ರಯತ್ನದಲ್ಲಿ ವಿರೋಧ ಪಕ್ಷದಲ್ಲಿರುವಂಥ ವಿಚಾರ ನೋವು ತಿಂದು ಇವತ್ತು ಸಾಂಕೇತಿಕವಾಗಿ ರೈತರ ವಾಹನ ಆದಂಥ ಎತ್ತಿನ ಗಾಡಿಯಲ್ಲಿ ಬಂದು ಈ ಒಂದು ಸಂದೇಶವನ್ನು ಬಿಜೆಪಿಯ ಕೇಂದ್ರದ ಆಡಳಿತದ ವ್ಯವಸ್ಥೆಗೆ ಧಿಕ್ಕಾರವಿರಲಿ ಅಂತ ಹೇಳಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಂಥ ಪವಿತ್ರವಾದಂಥ ಸದನದಲ್ಲಿ ನನ್ನ ತಾಲೂಕಿನ ಸಮಸ್ಯೆನ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ಭಾಳ ದಿನಗಳು ಕಾಯ್ತಾ ಇರ್ತೇವೆ. ಇವತ್ತು